ಬಂದು ನೋಡ್ರಿ ATMಗೆ ರೊಕ್ಕ ತಗೊಂಡು ಮನು ಬಾ ಹೋಗೋಣ ಬಾ. ಅವ್ರು ಮತ್ತೆ ಮಂದಿ ಬಂದ್ರೆ ಮಂದಿ ಬಂದ್ರೆ ಆಯ್ತು ಸ್ನೇಹಿತರೆ. ಭಾಳ ಖುಷಿ ಆಗ್ತೈತೆ ಇಷ್ಟು ದೊಡ್ಡ ಅಮೌಂಟ್ ತೊಗೊಂಡಿದ್ದೀನಿ ಅಂತೇಳಿ ಫಸ್ಟ್ ಟೈಮ್. ನಮ್ಮ 10ನೇ ತಿಂಗಳ ಪೇಮೆಂಟ್ ಫಸ್ಟ್ ಟೈಮ್ 10 ತಿಂಗಳಿಗೆ ಬಂದೈತೆ ನೋಡ್ರಿ. ನಾನು ಜೀವನದಾಗ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದರಿ, ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ, ಮಸ್ತ್ ಅದೀವಿ ಸ್ನೇಹಿತರೆ. ಇವತ್ತು ನೋಡ್ರಿ ಶುಕ್ರವಾರ ಬೆಳಗ್ಗೆಯಿಂದನೂ ಪುರ್ಸೊತ್ತಿಗೆ ಅನ್ನೋದೇ ಇಲ್ಲ ನನಗೆ, ಅಷ್ಟು ಕೆಲಸ ಆಗೈತೆ ರೀ. ಈಗ ಟೈಮು ಕರೆಕ್ಟ್ 11 ಗಂಟೆ ಐತ್ರಿ, 11:05 ಆಗೈತಿ. ಈಗ ನಾನು ನಾಷ್ಟಕ್ಕೆ ಪಡ್ಡಿಗೆ ಇಟ್ಟೀನಿ ರೀ. ಅಂದ್ರೆ ಮನ್ವಿತಿಗೆ ಬೆಳಿಗ್ಗೆ ಮಾಡಿ ಕಳ್ಸೀನಿ, ಟಿಫನ್ಗೆ ತಿನ್ನಿಸಿ ಡಬ್ಬಿ ಕಟ್ಟಿ ಕಳ್ಸೀನಿ. ಅವಾಗ ಅಷ್ಟು ಹಾಕಿದೆ ಒಂದು ಹಂಚು. ಇವತ್ತು ನೀರು ಒಂದು ಬರ್ತಲ್ರಿ, ನೀರಿನ ಸಡಗ್ರಿ ಇವತ್ತು ನಮಗೆ ಬರೀ ನೀರು ಹಿಡಿದ್ರಾಗ ಹೋಗ್ಬಿಡ್ತೈತಿ ದಿನ. ಮಂಗಳವಾರ ಮತ್ತು ಶುಕ್ರವಾರ ಬೆಳಗಿನ ಟೈಮು, ಹಾಗಾಗಿ ಅವ್ನಿಗಷ್ಟ ಹಾಕಿದ್ರಿ. ನೋಡ್ರಿ ಒಂದು 3 ಪಟ್ಟು ಉಳ್ದವು. ತನೂ ಸತಿ ನಾಶ ಮಾಡಿದ್ರಿ ಪಾಪ ಹುಡುಗ. ಚಟ್ನಿ ಮಾಡಿಲ್ಲ, ಮನು ಚಟ್ನಿ ತಿನ್ನಲ್ಲಲ್ರಿ. ಹಾಗಾಗಿ ನಾನು ಅವ್ನಿಗೆ ಇದ್ರಾಗ ಎಲ್ಲ ತರಕಾರಿ ಹಾಕಿ ಮಾಡೀನಿ. ಏನು ಕ್ಯಾರೆಟ್ ತುರ್ದಾಕಿನಿ, ಬೀನ್ಸ್ ಹಾಕಿದ್ದು, ಸ್ವಲ್ಪ ಉಳ್ಳಾಗಡ್ಡಿ, ಖಾರ ಪುಡಿ, ಉಪ್ಪು ಎಲ್ಲ ಹಾಕಿ ಮಾಡೀನಿ ರೀ. ಸ್ವಲ್ಪ ತಿಂದು ತೊಗೊಂಡು ಹೋಗ್ಯಾನ್ರಿ ಈಗ ಮನ್ವಿತ. ತನಗೆ ಹಂಗಿಲ್ಲ, ತನಗೆ ಚಟ್ನಿ ಬೇಕಂತ್ರಿ. ಅದಕ್ಕೆ ನಾಷ್ಟನ ಮಾಡೋಲ್ಲ ಇಷ್ಟೊತ್ತಾದ್ರೆ. ಅದಕ್ಕೆ ಅವ್ರ ಪಪ್ಪಾಗೆ ಹೇಳಿದೆ, ನಂಗೆ ಬೆಳಿಗ್ಗೆ ನಾಷ್ಟ ನಾನು ಚಟ್ನಿ ಮಾಡ್ಕೊಂಡು ಕೊಡೋಷ್ಟು ಇರಲಿಲ್ಲ ಅಂತ ಮಾಡಿಲ್ಲ ಅಂದೆ. ಓ ಹಾಂ ಚಟ್ನಿ ಪಡ್ಡು ಬೇಕಾ ನಿಂಗೆ? ಹಾಂ ಸರಿ. ಈಗ ಇಬ್ಬರು ಜಳಕ ಮಾಡಿದ್ರಿ. ಈಗ ನಾಷ್ಟ ಹಾಕೊಡಕತ್ತೀನಿ. ಯಜಮಾನ್ರು ಬರಕತ್ತಾರೆ, ಯಜಮಾನ್ರಿಗೆ ಹಾಕ್ಬೇಕು. ಈಗ ನೋಡ್ರಿ ಇಲ್ಲೇ ನೋಡ್ರಿ ಡಜನ್ ತುರ್ದಾಕಿನಿ, ಎಲ್ಲ ತರಕಾರಿ ಹಾಕೊಡಕತ್ತೀನಿ. ಅರ್ಜೆಂಟ್ ಇದ್ರೆ ಮತ್ತೆ ಪಡ್ಡು ಮಾಡಿ ತೆಗಿತೀನಿ. ಪಪ್ಪು ಪಾಪ ಪಪ್ಪು ನೋಡ್ರಿ ಪಡ್ಡು ವರ್ಷಕ್ಕಾಗಿ ಓದ್ಚಿನಮ್ಮ. ಭಾರಿ ಮಸ್ತಾಗಿ ಇರವಿ ಪಡ್ಡು ಮಾತ್ರ. ಯಾಕಂದ್ರೆ ನೀನು ಯಜಮಾನ್ರು ಸಂತ್ಯಾಗ ಮೊಸರು ತಂದಿದ್ರಲ್ರಿ, ಹುಳಿ ಮೊಸರು ಇರ್ತದೆ. ಏನಕ್ಕಂದಮ್ಮ ಈ ತಡಿ ಪಡ್ಡು ಒಳಸಾಕಾಗತ್ತಿಲ್ಲ ಇಲ್ಲಿ ಓದ್ತಾವ ನೋಡೋ, ಇಲ್ಲಾಂದ್ರೆ ತಡಿ ಒಳಸಾಕ್ ಬರ್ತೀನಿ. ಅವನು ಏನೋ ಮಾಡ್ಯಾನ್ರಿ, ಕರೆಯಾಗತ್ತೆ ನಾನು ನೋಡ್ಬಾ ಇದೆ ಅಂತೇಳಿ. ಹುಳಿ ಇತ್ತು ಮೊಸರು, ಹುಳಿ ಮೊಸರನ್ನ ಕಲ್ಸಿದ್ರೆ ಭಾರಿ ಹಾಕಕ್ಕವು ಇವು. ಇನ್ನು ರಾತ್ರಿ ಮಜ್ಜಿಗೆ ಒಳಗೆ ನೆನೆಸಿಟ್ರಂತೂ ರವೆ ಭಾರಿ ಟೇಸ್ಟ್ ಆಗುತ್ತೆ ರೀ ಪಡ್ಡಿನ. ನಾನು ರಾತ್ರಿ ಕಲಿಸಿಟ್ಟಿದ್ನಿ ಅಂತ ಹೇಳಿದಾಕಿ ನೆನಪಾಗಿಲ್ಲ, ನಂಬ್ಕೊಂಬಿಟ್ಟೀನಿ. ಮತ್ತು ಬೆಳಿಗ್ಗೆ ಎದ್ದುಗಡ್ಲೆ ಕಲಿಸಿಟ್ಟಿದ್ದೆ. 6:30 ಫಸ್ಟ್ ಎದ್ದುಗಡ್ಲೆ ಇದನ್ನ ಮಾಡಿಟ್ಟು ಹೊರಗಿನ ಕೆಲಸ ಮಾಡ್ಕೊಂಬಂದ್ರಿ. 8 ಗಂಟೆವರೆಗೆ ನೆನೆಸೀನಿ, 1.5 ತಾಸು ನಿಲ್ಲೈತ್ರಿ. ಮತ್ತು ಎಲ್ಲ ನೋಡ್ರಿ. ಈಗ ಇದೊಂದು ಸೈಡ್ ಬೈಲ್ರಿ. ಹೋಗಂದ ಇನ್ನಿಷ್ಟ ಐತ್ರಿ, ಬಾಳಿಲ್ಲ. ಏನೋ ಮಾಡ್ಯಾನಂತ ನೋಡ್ರಿ. ಸಣ್ಣ ಮುಚ್ಚಿಂತೋ. ಹಾಂ ಹೇಳಿ. ಹಾಂ ಮುಚ್ಚಿನಿ. ವಾವ್ ಸೂಪರ್. ನೋಡ್ರಿ ನಮ್ಮ ಮನ್ವಿತ ಗಾಡಿ ನಿಲ್ಸಾಕ 3 ಮಾಡಿ 3 ರೋಡ್ ಮಾಡಿ. ಹಾಂ ಸರಿ, 3 ರೋಡ್ ರೀ ಅವು, 3 ಗಾಡಿ. ಅಡಿಗೆ ಸಾಮಾನು ಇವತ್ತು ಹಾಲೇ ಬಂದವ್ರಿ. ನೀನು ರೂಮ್ನೇ ಹರಿವಿದ್ದ, ಇವತ್ತು ಇಲ್ಲಿ ತಂದಾನ. ನೋಡ್ರಿ ಪಡ್ಡು ಅಷ್ಟು ಬಂದವು. ಕಲರ್ ಎಷ್ಟು ಬಂದ ನೋಡ್ರಿ. ತರಕಾರಿ ಹಾಕಿದಲ್ರಿ ಗಜ್ಜರಿ ಅಂತರದು, ಅದಕ್ಕೆ ಹಂಗೆ ಹಾಂ ಫ್ರೆಂಡ್ಸ್ ಹಿಂಗಾರಿ ಹೇಳಿ. ಹಾಂ ಹೇಳಿ. ಹಾಂ ಹೋಗಿ ನಡಿ ಸ್ನೇಹಿತರೆ. ಈಗ ನೋಡ್ರಿ ಕೆಲಸ ಎಲ್ಲ ಆಯಿತು. ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಏನದು ಪಲಾವ್ ಮಾಡ್ಬೇಕಂತ ಮಾಡೀನಿ. ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡ್ತೀನಿ. ಮತ್ತೆ ಯಜಮಾನ ಪಲಾವ್ ಮಾಡಿಬಿಡು ಮತ್ತೆ ನಾಳೆ ಮಾಡೋದಕ್ಕೆ ಅಂತಂದ್ರೆ ಚಳಿ ಹೊಡಿ ಬ್ಯಾಡ್. ನಿನ್ನೆ ಬುದ್ಧಿ ಮಾಡಿದ್ದೆಲ್ಲ, ಹಾಗಾಗಿ ಪಲಾವ್ ಮಾಡಂತಂದ್ರೆ ಈಗ ಪಲಾವ್ ಮಾಡೋದಕ್ಕೆ ಬಂದಿರ್ತೀನಿ. ವ್ಯಾನ್ ಬಂತು. ಇದು ಎಲ್ಲರೂ ನಿನ್ನೆ ಪೇಮೆಂಟ್ ಆಯ್ತು ಅಂತ ಹೇಳಿದ್ದಕ್ಕೆ ಎಷ್ಟು ಬಂದೈತ್ರಿ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿರಿ. ಇವತ್ತು ಈಗ ಯಾಕಂದ್ರೆ ನಿನ್ನೆ ಯಜಮಾನ್ರಿಗೆ ತಕ್ಷಣ ಬರ್ರಿ ಅಂತ ಹೇಳಿದ್ನಲ್ರಿ. ನಿನ್ನೇನಾಯ್ತು, ಅವ್ರಿಗೆ ಬ್ಯಾಂಕಿಗೆ ATMಗೆ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ನಿನ್ನೆ ನಮ್ಮ ಅಂಗಡಿ ಸರ್ಕಲ್ ಕಡೆ ಸ್ವಲ್ಪ ಗದ್ದಲ ಇತ್ತಂತ್ರಿ. ಹಾಗಾಗಿ ಸೀದಾ ಅಂಗಡಿಗೆ ಹೋಗ್ಬಿಟ್ರು. ಗಿರಾಕಿ ಸತಿ ಫೋನ್ ಹಚ್ಚಕತ್ತಿದ್ರು, ಅಂಗಡಿ ತೆಗಿಬಾ ಅಂತೇಳಿ. ದಿನ ಹೋಗೋಕ್ಕಿಂತ ಬೇಗ ಹೋದ್ರು ಅವ್ರು ನಿನ್ನ ಅಂಗಡಿಗೆ ಸಂಜೆಗೆ. ಹಾಗಾಗಿ 4 ಗಂಟೆಗೆ 3:45 ಆಗಿತ್ತು ರೀ ಅವಾಗ ಹೋಗ್ಯಾರ. ದಿನ 4 ಹಿಂಗೆ ಹೋಗೋರು. ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅಂಗಡಿ ಗದ್ದಲೈತಿ, ಜನ ಕಾಯತ್ತಾರಂತ ಅಲ್ಲಿ ಹೋದ್ರು.
ಅದಕ್ಕೆ ನಾವು ತಕ್ಷಣ ಅಂತ ಅಂದಿದ್ರಿ. ಹಾಗಾಗಿ ಈಗ ಮಧ್ಯಾಹ್ನ ಬರುವಾಗ ತಕ್ಷಣ ಬರ್ತಾರೆ. ತೋರಿಸ್ತೀನಿ ಪೇಮೆಂಟ್ ಎಷ್ಟು ಬಂದೈತೆ ಅಂತೇಳಿ ನಿಮ್ಗೆ ಹೇಳ್ತೀನಿ. ನಾನು ಅವರು ತಕ್ಷಣ ಬಲ್ರಿ ಹೇಳ್ತೀನಿ. ನೆಕ್ಸ್ಟ್ ಅದು ಬಿಟ್ರೆ ಒಬ್ಬರು ಸಿಸ್ಟರ್ ಕೇಳಿದ್ರಿ ನೀನೆ ಕಾಳನ್ನೆಲ್ಲ ಹಾಕಿದ್ನೆಲ್ಲ ಅದಕ್ಕೆ ಕ್ಲೀನ್ ಮಾಡಲ್ಲೇನ್ರಿ ಕಾಳು ಅಂತೇಳಿ. ಕಾಳು ಕ್ಲೀನ್ ಮಾಡಿ ಹಾಕ್ತಿದ್ರಿ ಮೊದಲು. ಅದು ಏನಾಗ್ತದೆ ಗೊತ್ತ್ರಿ, ಕ್ಲೀನ್ ಮಾಡಿ ಹಾಕಿದ್ರು ನಾನು ಎಷ್ಟು ದಿನಕ್ಕೊಮ್ಮೆ ಯೂಸ್ ಮಾಡ್ಕೊತೀನಿ ಗೊತ್ತಾಗಲ್ಲ. ಅವು ವಾಪಸ್ ಯೂಸ್ ಮಾಡುವಾಗ ಏನಾದರೂ ಹಿಂಗೆ ಅದು ಇದು ಕೆಂಪು ನಿಶೆ ಅಂತ ಬರ್ತಾವೆ ನೋಡ್ರಿ, ಕಾಳ್ನ್ಯಾಗ ಹಾಕೋಲ್ಲ ಅವು ಆಗಿರ್ತಾವೆ. ಹಿಂಗೇನಾದ್ರು ಹುಳ ಹಾಕಿರ್ತಾವಲ್ಲ, ಹೇಗೋ ಹಾಕೋ ಒಂದ್ಸರಿ ನಾನು ಮತ್ತೆ ಕೈಯಾಡಿಸಿ ನೋಡೋದೇ ಇರುತ್ತೆ ಅಂತೇಳಿ ಹಾಗೆ ಹಾಕಿರ್ತೀನಿ. ಯಾವಾಗ ಅಡುಗೆ ಮಾಡತಕ್ಕಂದ್ರೆ ಅವು ಪ್ಲೇಟಿಗೆ ಹಾಕೊಂಡು ನೋಡಿ ಹಾಕ್ತೀನಿ ರೀ ನಾನು. ಹಾಗಾಗಿ ಹಾಗೆ ಹಾಕಿರ್ತೀನಿ ಅಷ್ಟೇ ರೀ. ನೆಕ್ಸ್ಟ್ ಬರೀ ಮೊದಲೇ ಪಲಾವ್ ಮಾಡೋಣ ನೋಡ್ರಿ. ಪಲಾವ್ಗೆ ಎಲ್ಲ ತರಕಾರಿನ ಹೆಚ್ಚಿಟ್ಕೊಂಡಿನಿ ರೀ. ಇದು ನಿನ್ನೆ ಮಾರ್ಕೆಟ್ ಮಾಡಿದ್ರಲ್ಲ, ಮೆಣಸಿನ್ಕಾಯಿ ಹುರಿದಿಟ್ಟಿದ್ರಿ. ಹಸಿ ಖಾರ ಹಾಕ್ಬೇಕಂತೇಳಿ ರಾತ್ರಿ ಆಗಲೇ ಇಲ್ಲ, ಹಂಗೆ ಬಿಟ್ಟಿದ್ದೆ. ಈಗ ಹಾಕಿದ್ರಿ. ಮೊನ್ನೆ ಯಜಮಾನ್ರು ಹಾಕಿದ್ರಿ, ಇಷ್ಟು ಸಣ್ಣ ಹಾಕೋಕ್ಕಾಗಿದ್ದಿಲ್ಲ ಅವ್ರಿಗೆ. ಒಂಥರ ಚಟ್ಟಪೆಸರು ಹಾಕಿದ್ರು. ಇವತ್ತು ನಾನು ಹಾಕಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಮನು ತಾನು ಯಾಕದ್ಲ ನಿಮ್ಮಿಬ್ಬರದು ಅದಕ್ಕೆ ಇವತ್ತು ನಾನು ಹಾಕಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ, ಸಣ್ಣಗೈತಿ. ಅಂದಾಗ ಬಿಸಿ ರೊಟ್ಟಿ ಎಲ್ಲದ್ರಾಗೂ ಭಾರಿ ರೀ, ಯಾವ ಪಲ್ಯನೂ ಬೇಡ ಹಂಗೈತಿ. ಇದನ್ನ ಹೆಂಗೆ ಮಾಡೋದಂತೇಳಿ ಮೊನ್ನೆ ಯಜಮಾನ್ರು ತೋರ್ಸ್ಯಾರಿ. ನಾನು ಈಗ ಮಾಡಿದ್ದನು ಹಂಗೆ ಹೇಳ್ಬಿಡ್ತೀನಿ. ಹಸಿಮೆಣ್ಸಿಕಾಯಿ ಹೆಂಗೆ ಕಲರ್ ಸ್ವಲ್ಪ ಚೇಂಜ್ ಆಗೋಂಗೆ ಮೆತ್ತಗಾಗ್ಬೇಕು ರೀ, ಅವೆಲ್ಲ ಗಟ್ಟಿದ್ದು ಆ ಥರ ಹುರ್ಕೋಬೇಕು. ಇವನ್ನ ಹುರ್ಕೊಂಡಾಗ ಕೆಲವು ಮಂದಿ ಎಣ್ಣೆ ಹಾಕ್ಕೊಂಡು ಹುರ್ಕೊತಾರೆ. ನಾನು ಎಣ್ಣೆ ಹಾಕೋದಿಲ್ಲ, ಹಂಗೆ ಹುರಿತೀನಿ. ನಾವು ಯಾವಾಗಲೂ ಹಿಂಗಾರಿ ಮಾಡಿದ್ದು. ಹಂಗೆ ಹುರಿದ್ರೆ ನಡಿತೈತಿ, ಎಣ್ಣೆ ಹಾಕಿ ಹುರಿದ್ರೆ ನಡಿತೈತಿ. ಹುರ್ಕೊಂಡು ಅದಕ್ಕೆ ಅದು ಹಳ್ಳು ಉಪ್ಪು ಹಾಕ್ಬೇಕು ರೀ. ಹಳ್ಳು ಉಪ್ಪು ಹಾಕಿ ನಂದು ಚಲೋ ಆಗ್ತಿದ್ನು. ಹಳ್ಳು ಉಪ್ಪು ಹಾಕಿ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಸಣ್ಣಗೆ ಮಿಕ್ಸಿ ಮಾಡೋದು ನೋಡ್ರಿ. ಅಷ್ಟು ಮಸ್ತ್ ಘಮ ಹತ್ತೈತಿ. ಕೊತ್ತಂಬರಿ ಹಾಕಿನೆಲ್ಲ ಅದ್ರ ಘಮ ಅಷ್ಟು ಮಸ್ತ್ ಬರತ್ತೈತೆ ರೀ. ಈಗ ಹೇಗೂ ಪಲಾವ್ಗಿನ್ನ ನಾನು ಪೇಸ್ಟ್ ಮಾಡ್ಕೊಂಡು ಹಾಕಬೇಕಿತ್ತ, ಹಾಗಾಗಿ ಇದು ಎಲ್ಲ 1-2-3 ದಿನ ಅಡುಗೆಗೆ ಆಗುತ್ತೆ ಅಂತೇಳಿ ಮತ್ತು ಇದ್ರಾಗ ಸ್ವಲ್ಪ ಬಿಟ್ಟಿನಿ ರೀ ಈಗ ಖಾರ. ಇದ್ರಾಗ ಈಗ ಮಸಾಲೆ ರುಬ್ತೀನಿ ರೀ ಪಲಾವ್ಗೆ. ಅದಕ್ಕೆ ಕೊತ್ತಂಬರಿ ಹಾಕಿನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಹಾಕಿ ಪುದೀನ ತೊಗೊಂಬರ್ತೀನಿ ರೀ ಹೊರಗಡೆ. ನಮ್ಮ ಗಿಡದ ಪುದೀನ ಹಾಕೊಂಬಂದು ರುಬ್ಬಿ ಪಲಾವ್ ಮಾಡ್ಬೇಕು ರೀ. ಇವತ್ತು ಟೈಮ್ ಆಗೈತೆ, ಅಲ್ಲಿ 2 ಗಂಟೆ ಐತಿ. ಇನ್ನೂ ಅಡುಗೆ ಮಾಡೋದ್ರಾಗತಿ ನಾನು. ಫ್ರೆಂಡ್ಸ್ 2:30 ಆಗೈತೆ ರೀ. ಮನೆಗೆ ಬನ್ನಿ. ಯಾಕಂತಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಗಿರಾಕಿ ಮಧ್ಯಾಹ್ನದಾಗ ಅಂಗಡಿ ಕೆಲಸ ಬರ್ತಾವಲ್ಲ ರೀ. ATMಗೆ ಹೋಗ್ಬೇಕಂತನ್ನಿ ಮತ್ತು ಹನುಮನ್ನ ಕರ್ಕೊಂಡೋದ್ರು. ಒಟ್ಟವ್ರು ಕರ್ಕೊಂಡು ಹೋಗಿಲ್ಲ ರೀ ಅವ್ರು 4 ದಿವಸ. ಈಗ ಮೊನ್ನೆ ಅವತ್ತೇನು ಗಾರ್ಡನ್ಗೆ ಹೋಗಿದ್ದಲ್ಲ ಅದಕ್ಕೆ ಮತ್ತು ಮನೆಗೆ ಹೋಗಿದ್ದು ಮತ್ತು ಮನೂ ಬಂದಿರ್ತಾನೆ, ಅವನು ಕರ್ಕೊಂಡು ಹೋದ್ರಾತ ಅಂತ ಹೇಳಿ ಮನೇಲಿ ಏನು ಮಾಡತ್ತಿ ಇನ್ನು ಅಡುಗೆ ಆಗಿಲ್ಲ 2:30 ಆದ್ರೆ ನೋಡ್ರಿ. ಇಷ್ಟೊತ್ತನ ಏನು ಮಾಡಿದಿ? ಹೌದಾ, ಚಲೋ ಆಯ್ತು ಬಿಡು. ಇಲ್ಲ ಜಲ್ದಿ ನಂಗೆ ಯಾಕೋ ಹೆಂಡತಿ ಮಕ್ಕಳು ನೋಡ್ಬೇಕು ಅನ್ನಿಸ್ತಾ ಬೆಳಗ್ಗೆಯಿಂದ. ಹೌದಾ, ನಾ ಬೇರೆ ಏನಾರು ನಂಬ್ತೀನಿ ರೀ. ಮಾತು ಮಾತಾಡೋದು ಯಾವತ್ತೂ ನಂಬಲ್ಲ ಇವ್ರ ಬಾಯಾಗ, ಸಾಧ್ಯನೇ ಇಲ್ಲ. ಈ ಜಗತ್ನಾಗ ಇಲ್ಲ ಅನ್ಕೋತೀನಿ ನಾ. ಗಂಡ ಹೇಳ್ದೆ ಅದು ನಂಬೋತಾರೆ ಎಂತೀರ ಹಿಂಗನ. ಇಲ್ಲ ನಂಬ್ತೀನಿ, ನಿನ್ ಪ್ರತಿಯೊಂದು ಮಾತು ನಂಬ್ತೀನಿ. ಅದು ಈ ವಿಷಯದಾಗ ನಂಬಲ್ಲ ನೀವನ್ನೆಲ್ಲ ಹೇಳಿದ್ರ. ಈಗ ನೋಡ್ರಿ ಹೋಗ ಕರ್ಕೊಂಡು ಹೋಗ್ತೀನಿ. ಅವರೇ ಟೈಮ್ ನೋಡಿಲ್ಲಲ್ಲ ಸ್ವಲ್ಪ ನಾನು ಹೇಳಿದೆ ಯಜಮಾನ್ರಿಗೆ ಬರೋ ತಕ್ಷಣ ಬರ್ತಾರೆ ಅಂತ ಹೇಳಿ ಹೇಳಿದ್ದಿ. ಈಗ ನಾ ಎಟಿಂಗ್ ಬರೋದಾಗ ತೊಗೊಂಡು ಹೋಗಿದ್ನಿ. ಮತ್ತೆ ಯಾಕೆ ಸರಿ ಹೋಗಿತ್ತು ನಂದು ಹೇಗೆ ಪಲಾವ್ ಮಾಡಾಕ್ಲೇ ಏನಾಗತ್ತಿ ನಾನು ದುಡ್ಡು ತಗೊಂಡ್ ಬರ್ತೀನಿ. ಎಷ್ಟು ಏನು ಅಂತ ಅವಾಗ ಹೇಳ್ತೀನಿ ರೀ. ತಗೊಂಡ್ಬಂದು ಎಲ್ಲ ತಗೊಂಡ್ಬರಲ್ಲ ಸಂಜೆ ನೀವೇನಿದ್ರೆ ಪೇಮೆಂಟ್ ಬಂದ್ರೆ ಮಕ್ಳಿಗೆ ಏನೋ ಕೊಡ್ಸ್ರಿ ಅಂತೀರಿ. ನಮ್ಮ ಮಕ್ಳು ಅದನ್ನೆಲ್ಲ ಹಂಗೆ ಕೇಳೋದೇ ಇಲ್ರಿ. ದುಡ್ಡು ಬಂದೈತಿ ಅಂತ ಕೊಡ್ಸಿದ್ ಕೊಡ್ಸು ಅಂತೇಳಿ ಅವರು ಇಲ್ಲ ಅವಾಗೆ ಅವಾಗ ಹೇಳಿದ್ರೆ ನಾವಾಗ ಬಿಡುದಿಲ್ಲ ಕೇಳ್ತಾರೆ ಅಷ್ಟೇ ರೀ. ಅಂಥದ್ದೆಲ್ಲ ಇದು ಮಾಡೋದಿಲ್ಲ ಅವರು. ಡಿಮ್ಯಾಂಡ್ ಇಡೋದು ಕಡಿಮೆ. ಹಾಂ ಭಾಳ ಒಳ್ಳೆ ಮಕ್ಕಳು. ಇನ್ನು ಹೊರಗೆ ಕರ್ಕೊಂಡು ಹೋಗ್ರಿ ನಮ್ಮನ್ನ ಖಾಲಿ ಪಿಲಿ ಅಡ್ಡಾಡ್ಸ್ಕೊಂಡ್ಬರ್ರಿ. ಅದಕ್ಕೆ ರೆಡಿ ತಿನ್ಸೋದು ಹೊರಗಿನ ಬೇಡ. ನಾನು ತನೂ ಇಷ್ಟಿರ ಆಗೇನ್ರಿ ಮನೆಗೆ ಅಂತ ಮುಂದ್ರೆ ಅದು ಹೊರಗಿಂದು ನೀನು ನಂಗೆ ಹೊರಗಿನ ತಲುಪೆ ಅಲ್ಲ ನಾನು ತಿನ್ನಲ್ಲ ಅಂತಂದ್ರೆ ನಂಗೆ ಭಾಳ ಖುಷಿ ಆಗ್ತದೆ. ಹೊರಗಿಂದ ಈಗ ಅವಾಗ ಇಡ್ಲಿ ಒಂದ್ಸಲ ತರ್ಸ್ತಿದ್ದಿಲ್ರಿ. ಮತ್ತೆ ರೆಗ್ಯುಲರ್ ಬರೋದು ಗೊತ್ತಿರುತ್ತೆ ತನ್ನ ಸಲ ಇಡ್ಲಿ ತರ್ಸ್ತೀನಿ ಅಂತೇಳಿ. ಈಗ ಒಂಚೂರು ತಿನ್ನೋದಿಲ್ರಿ ಅವ. ಹೊರಗಿಂದ ಯಾಕೆ ತಂದಿ ಹೊರಗಿಂದ ಯಾಕೆ ತಂದಿ ಅಂತೈತೆ ಅವಳಿಗೆ. ಮತ್ತೆ ಏನಂತಾರ ಹಸಿವಾದ್ರ ಮಮ್ಮಿ ಮನೆಗೆ ಏನು ತೆಗೆದುಕೊಡು, ಮನೆಯಿಂದ ಅಕ್ಕ ಕೊಡು, ಏನಾರ ಕೊಡು, ಹೊರಗಿಂದ ಏನು ಕೊಡ್ಬೇಡ ಅಂತಾನ. ಭಾಳ ಚೇಂಜ್ ಆಗಿರ್ತೈತೆ ತನ್ನ ಹೊಸ ಮನೆಗೆ ಬಂದ್ಮೇಲೆ. ಎಲ್ಲ ಈ ಮನಿ ಪ್ರಭಾವ, ನಮ್ಮ ಸ್ವಂತ ಮನಿ ಪ್ರಭಾವ. ನಾನು ಹಂಗಾರಿ ಭಾಳ ಜಗಳ ಮಾಡಿ ಭಾಳ ಚಂದ ಮಾಡಿದ್ರಿ. ಜಗಳ ಆಡೋರು ಭಾಳ ಅಂತಿತ್ತು, ಜಗಳ ಆಡೋದು ಕಡಿಮೆ ಮಾಡ್ಯಾರ. ಆಫ್ ಕ್ಯಾಮ್ರಾ ಭಾಳ ಜಗಳ ಮಾಡ್ತಾ ಇದ್ರಿ. ಹಿಂಗೆ ಅದ ಗಂಡ ಹೆಂಡತಿ ಜೀವನದಾಗ ಜಗಳ ಇದೆ, ಸಹಜ ಇರೋದ. ಜಗಳ ಆಡ್ತಾ ಗಂಡ ಹೆಂಡತಿ ಇರಲ್ಲ ಅಂತ ಅನ್ಕೋತೀನಿ. ಈಗ ಹೋಗಿ ಮೊದಲು ಹೋಗಿ ಪಾಪ ನಿಂತರ ಹೋಗೋದು ವೇಟ್ ಮಾಡಿ. ಹಾಂ ಬಂದೆ ನೋಡ್ರಿ. ಅಲ್ಲೇ ಅವ್ರು ಬಂದು ನಿಂತಾರಲ್ವಪ್ಪ ಹೊಸ ಗಾಡಿ.
ಅವ್ರು ಬೈತಾರೆ ನೋಡ್ರಿ. ನಮ್ಮ ತನುಮನೆ ಅದಕ್ಕೆ ಚೆನ್ನಾದೇನಂತಂದ್ರೆ ಓಪ ಪೂಜೆ ಮಾಡ್ಯಾನ. ಇಲ್ಲೇ ಬಾಜು ಮನೆಯವ್ರು ಹೊಸ ಗಾಡಿ ತಂದಾರ್ರಿ ಇಲ್ಲಿ ನಮ್ಮ ಮನೆ ಕಡೆ. ಇಲ್ಲ ಐವತ್ತೈದು ಚರ ನೆಳೆ ನಿಲ್ಸನ್ರಿ. ಅಮ್ಮನು ಆ ಗಾಡಿ ಮುಟ್ಟಿದ್ರಿ ಹೇಳ್ತಾನೆ ರೀ. ಅವ್ರ ಮಮ್ಮಿ ಹೇಳ ಮುಟ್ಬೇಡ ಅಂತೇಳಿ. ಈಗ ಮುಟ್ಬೇಡ ಅವರು ಮಂದಿ ಬೈತಾರ ಅಂತ್ರಿ. ನಮ್ಮ ತನು ಭಾಳ ಅಂದ್ರೆ ಭಾಳ ಹಾಂ ಸರಿ ಹೋಗೋಣ ಬರ್ರಿ. ಓಕೆ ರೀ ಬಂದು ನೋಡ್ರಿ ATMಗೆ ತನು ಮನು ಇವ್ರಿಗೆ ಕರ್ಕೊಂಡು ಹೋಗ್ತೀನಿ ರೀ ಒಳಗೆ. ಅಮೌಂಟ್ ತೋರ್ಸ್ಕೊಂಡು ಬರ್ತೀವಿ. ಹಾಂ ಆಯ್ತು ನೋಡ್ರಿ ತನು ಹೋಗುಂತ ಹೇಳಿ. ಹಾಯ್ ಫ್ರೆಂಡ್ಸ್, ನಾವು ಬ್ಯಾಂಕಿಗೆ ಬಂದೀವಲ್ರಿ. ಇಲ್ಲೇ ಕಾರ್ಡ್ ಹಾಕಿದೆ. ಈಗ ಕಾರ್ಡ್ ಹಾಕಿ ರೊಕ್ಕ ತಗೊಂಡು ಇಲ್ಲಾರಿ ಮಾಡೋಣ. ಏನದ ಅದು ಅಮೌಂಟ್ ತಗೊಳ್ಳೋದು ಅಲ್ಲಿ ಕಾರ್ಡ್ ಹಾಕಿ ತೋರಿಸ್ತೀನಿ. ಆಯ್ತಾ ಪ್ರಶ್ನೆ ಕೇಳ್ತಿದ್ದೆ ನೋಡಿ. ATM ಲಾಕ್ ಮಾಡಿದ್ದಿಲ್ಲ ನೀವು. ಬಾ ಹೋಗೋಣ ಬಾ. ಅವ್ರು ಮತ್ತೆ ಮಂದಿ ಬಂದ್ರೆ ಮಂದಿ ಬಂದ್ರೆ ನಡಿ ಲೇಟ್ ಆಗುತ್ತೆ. ಹೋಗೋಣ ತೆಗೆಸ್ಕೊಂಡ್ರಿ ಹೋಗ್ತೀರಿ ಮನೆ ಹೋಗಿ ತೋರಿಸಿ ಬರ್ರಿ. ಹೋಗೋಣ ಬರ್ರಿ. ನೋಡಿರಿ ಅಮೌಂಟ್ ಎಲ್ಲ ತೆಗೆಸ್ಕೊಂಬಂದ್ವಿ. ನೀವು ಹೇಳ್ತಿದ್ದ ತನು ಮನೆಗೆ ಪೇಮೆಂಟ್ ಬಂದಮೇಲೆ ಏನಾದ್ರು ಸ್ವೀಟ್ ತಿನ್ನಿಸ್ ಅಂತೇಳಿ. ಹಾಗಾಗಿ ಇಲ್ಲಿ ಗೋಕುಲ್ ಕಡೆ ಒಂದು ಬೇಕ್ರಿ ಇದ್ರಿ. ಆಲ್ಮೋಸ್ಟ್ ಗೋಕುಲ್ ಬಂದಾಗ ಇಲ್ಲೆಲ್ಲ ಏನಾರು ಹೋಗ್ತಿದ್ವಿ. ಬೇಕ್ರಿಗೆ ಸ್ವೀಟ್ ತೊಗೊಂಡು ಹೋಗ್ತೀವಿ ರೀ. ಮನು ಏನು ಸ್ವೀಟ್ ತೊಗೊಳೋಣಪ್ಪ ಹೇಳ. ಏನು ತೊಗೋತೀರ? ಶಿಲ್ಪ ಪಲಾವ್ ಮಾಡತ್ತೀನಿ ಅಂದಲ್ರಿ. ಮತ್ತು ಮೊಸರು ರಾಯ್ತ ಗೀತ ಮಾಡ್ಬೇಕಂತಂದ್ರೆ ನೆಗಡಿ ಆಗೈತೆ ಎಲ್ಲರಿಗೂ. ಮತ್ತು ಹುಳಿ ನೆಗಡಿ ಆಕೈತಿ ಏನಂತಲ್ಲ ನೋಡ್ರಲ್ಕ ಅಂತಂದ್ರೆ ನೆಗಡಿ ಆಗೈತೆ ಅಂತ ಇಲ್ಲೇ ಈಗ ಕರಿ ಅಂಡ ಕರಿ ಹೋದ್ರೆ ಅದನ್ನು ಬಂದಿನಿ ರೀ. ಪಲಾವ್ ಒಳಗೆ ಮಸ್ತ್ ಆಗುತ್ತೆ. ಗ್ರೇವಿ ಹೋಗ್ಬೇಕಂದ್ರೆ ಅವ್ರು ಗ್ರೇವಿ ಕೊಡಂಗಿಲ್ಲ. ಅಂಡ ಕರಿ ಅಂದ್ರೆ ಅಂಡ ಕರಿನೇ ತೊಗೊಂಡು ಹೊಂಟೀವಿ ನೋಡಿ. ಬಾ ಹೋಗೋಣ ಬಾ ರೀ. ಈಗ ಊಟದ ಕಾರ್ಯಕ್ರಮ ನೋಡ್ರಿ ಪಲಾವ್ ಏನು ಮಸ್ತ್ ಬಂದೈತಿ. ವಾವ್. ನಮ್ಮ ಮನು ಇಷ್ಟ ಪ್ರಕಾರ ನಿಮ್ಗಲ್ಲೇ ಹೇಳೀನಿ ಆಲ್ಮೋಸ್ಟ್ ಲಾಗ್ನ್ಯಾಗ. ಆ ಹುಡುಗನಿಗೆ ಎಲ್ಲ ನೋಡಿದ್ದೆ ಬೌಲ್, ಅದಕ್ಕೆ ನಾನು ಮಾಡಿಲ್ಲ. ಈಗ ನೋಡ್ರಿ ಅವನ್ಗೆ ಈ ಥರ ಹಾಕಿ ಬೌಲ್ ಹಾಕಿ ಹೋಟೆಲ್ನಾಗ ಕೊಡ್ತಾರಲ್ರಿ ಆ ಥರ ಕೊಟ್ರ ಭಾಳ ಭಾಳ ಇಷ್ಟಪಡ್ತಾನೆ. ಹಾಂ ನಿಂಗೆ ಹಂಗೆ ಹಾಕ್ಕೊಡ್ತೀನಿ ನೋಡ್ರಿ. ಈ ಥರ ಇಷ್ಟಪಡ್ತೇನೆ ರೀ ಅವ. ಹೋಟೆಲ್ನಾಗ ಕೊಡ್ತಾರಲ್ಲ ಪಲಾವ್, ಅದಕ್ಕೆ ಸಾಂಬಾರು ಹಾಕ್ಬಿಡು. ಇದಕ್ಕೆ ಸಾಂಬಾರು ಹಾಕೋಣ ಅಂತ ಯಾಕೆ ಕರಿತಂದೆ ಶಿಲ್ಪ ನಾ ಮತ್ತೆ. ಮತ್ತೆ ನೆಗಡಿ ಆಗೈತಿ ಬೌಲ್ ಆಗೈತೆ ಅನ್ನೋದು ನೋಡ್ರಿ. ಇವ್ರಿಗೆ ಮೊಸರು ರೈತನ ಮಾಡ್ತಿದ್ರಿ ಸತಿ ಕೈಗತ್ತೆ ರೆಡಿ ಇತ್ತು. ಇವ್ರು ನನಗೂ ಸ್ವಲ್ಪ ನೆಗಡಿ ಕಪ್ಪ ಆಯ್ತ್ರಿ. ಕೆಮ್ಮ ಹಿಂಗೂ ಐತಿ ಮನಗ ಎಲ್ಲರೂ ನೆಗಡಿ ಕೆಮ್ಮ ಹಾಗಾಗಿ ಬ್ಯಾಡ ಅಂತೇಳಿ ಸಾಂಬಾರು ತರಿಸಿದ್ವಿ. ಓಕೆ ಆಲ್ ರೈಟ್ ಸರಿ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ನೀವುಗಳು, ನೀವು ಸಪೋರ್ಟಿಂದ ಈ ಥರ ಎಲ್ಲ ಅರ್ನ್ ಮಾಡೋಕ್ಕೆ ಸಾಧ್ಯ. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದ. ಇಂಗ್ಲೀಷ್ ನಾನು ಸ್ವಲ್ಪ ಇಂಗ್ಲೀಷ್ ಕಲಿಯಾಗ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದ, ನಿಮ್ಮ ಕೃಪಾ ಹಿಂಗೆ ಇರಲಿ. ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ, ಪ್ರೋತ್ಸಾಹ ನಮ್ಮ ಮೇಲೆ ಹಿಂಗೆ ಇರಲಿ ಸ್ನೇಹಿತರೆ. ಮತ್ತು ಭಾಳ ಸಪೋರ್ಟ್ ಮಾಡತ್ರಿ ಅಷ್ಟೇ ರೀ. ಭಾಳ ಖುಷಿ ಆಗ್ತೈತಿ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಶ್ರೀ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹೀಗೆ ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇರ್ರಿ. ಪದೇ ಹೇಳತ್ತೀನಿ ಅಂತ ಅನ್ನಕ್ಕೆ ಹೋಗ್ಬಿಡ್ರಿ. ನನಗೆ ಅದು ಅಭ್ಯಾಸ ಬಲ್ಲ. ಒಂದು ಮಾತು ಸ್ವಲ್ಪ 2 ಸರಿ ಬರ್ತಾವೆ. ಸ್ನೇಹಿತರೆ ನೋಡ್ರಿ ಊಟ ಆತ್ರಿ ಮಸ್ತಾಗಿ. ಪಲಾವ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಆ ಕಡೆ ಮನೆಗೆಲ್ಲ ಅಲ್ಲೆಲ್ಲ ಬಾಡಿಗೆ ಮನೆಗೆ ಬೆಳಕಿಗೆ ಓಡಾಡ್ತಿದ್ದೆ ವಿಡಿಯೋ ಮಾಡಕ್ಕೆ. ಇಲ್ಲಿ ಎಲ್ಲಿ ನೋಡಿದ್ರು ಬೆಳಕು ಜಾಸ್ತಿ ಬೀಳ್ತೈತಿ. ಮುಖಕ್ಕೆಲ್ಲ ಬಿಳಿ ಚಾಯ್ ಕಾಣ್ತೈತಿ. ಈಗ ನೋಡ್ರಿ ಈಗೂ ಎದುರು ಕುಂತೀನಲ್ಲ ಬೆಳಕು ಬೀಳ್ತೈತಿ. ಕ್ಲಿಯರ್ ಆಗೋದು ಈಗ ಇದು ಓಕೆ ನೋಡಿ. ಈಗ ಎಲ್ಲ ಊಟ ಎಲ್ಲ ಆಯಿತು ಸ್ನೇಹಿತರೆ. ಈಗ ನೀವೆಲ್ಲ ನೀನು ವಿಡಿಯೋದಾಗ ಅದ ಕೇಳಿದ್ರೆಲ್ಲ ಪೇಮೆಂಟ್ ಎಷ್ಟು ಬಂದೈತೆ ಅಂತೇಳಿ. ಯಾಕಂದರೆ ಇಷ್ಟು ದಿವಸ ಬಿಟ್ಟಿದ್ದೆ ನಾನು ಪೇಮೆಂಟ್ ಇದು ಮಾಡೋದು. ಯಾಕಂದ್ರೆ ನೀವು ಎಷ್ಟೋ ಜನ ಹೇಳ್ತೀರ ಆ ಥರ ಹೇಳಕ್ಕೆ ಕೊಟ್ಟರೆ ನಿಮ್ಗೆ ತೊಂದರೆ ಆಗುತ್ತಾ, ಹಿತಶತ್ರುಗಳು ಅವ್ರ ದೃಷ್ಟಿ ಆಗುತ್ತಾ ನಿಮ್ಗೆ, ಹಾಗೆ ಹಿಂಗೆ ಅಂತೇಳಿ ಎಲ್ಲ ಕಮೆಂಟ್ ಹಾಕ್ತಿದ್ರಿ. ಮೊದಲೆಲ್ಲ ಫಸ್ಟು ಸೆಕೆಂಡು ಮಾಡಿದ್ನಿ ನಾನು, ಹಾಗಾಗಿ ಬಿಟ್ಟೆ. ಆದರೆ ಈ ಪೇಮೆಂಟ್ನ ಎಲ್ಲರೂ ಕೇಳಿರಿ. ಯಾಕಂದ್ರೆ ಇದು ಸ್ವಲ್ಪ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದೈತಿ. ಆಮೇಲೆ ಈ ಪೇಮೆಂಟು ಹೊಸ ವರ್ಷದ 2024 ಫಸ್ಟ್ ಪೇಮೆಂಟ್ ಇದೆ ನಮ್ಮದು ಅಲ್ರಿ. ಅದು ಹೊಸ ಮನಿ ಒಳಗೆ ನಮ್ಮ ಸ್ವಂತ ಮನಿ, ಹೊಸ ಮನಿ ಅನ್ನ ಬರ್ಲಿದೆ. ಈಗ ಸ್ವಂತ ಮನಿ ಅನ್ಸೋತೈತಿ. ಇದು ಸ್ವಂತ ಮನಿ ಒಳಗೆ ಫಸ್ಟ್ ಪೇಮೆಂಟ್ ಯೂಟ್ಯೂಬಿಂದ 2024 ಫಸ್ಟ್ ಪೇಮೆಂಟ್ ಅಂತಾನೆ ಹೇಳ್ಬೋದ್ರಿ ಇದನ್ನ. ಹಾಗಾಗಿ ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಖುಷಿ ಐತಿ ನನಗೆ. ಅದು ಈ ಮನೆಯೊಳಗೆ ದುಡ್ದಿರೋದು. ಹಾಗಾಗಿ ನೀವು ಭಾಳ ಜನ ಕೇಳಿರಂತೇಳಿ ಹೇಳಕತ್ತೀನಿ. ಹೆಚ್ಕೊಂಡ್ರಿ ಈಗ ನೋಡಿದ್ರಲ್ಲ ಹೋಗಿದ ತಕ್ಷಣ ಬಂದ್ರೆ ATM ಇಂದ. ಇನ್ನು ಹೇಳೋಕ್ಕೂ ಮುಂಚೆ ಕೆಲವೊಂದಿಷ್ಟು
ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮಾತಾಡೋದೈತ್ರಿ. ಅದು ನಿಮ್ಗಳ ಕಮೆಂಟ್ಗೆ ಏನು ಗೊತ್ತ್ರಿ, ಪೇಮೆಂಟ್ ವಿಡಿಯೋ ಮಾತಾಡಕತ್ತೀವಿ, ದುಡ್ಡು ಇದಕ್ಕೆ ತಂದು ಇಟ್ಕೊಳ್ಳಿ, ಅದನ್ನ ಲಾಗ್ ಚಾಲು ಮಾಡಿದ್ವಿ ನಾವು. ಅದಕ್ಕೆ ಹೋಗಿ ತೊಗೊಂಬಂದು ಕೊಟ್ಟರು. ಲೈಕ್ ನೋಡ್ರಿ ಯೂಟ್ಯೂಬ್ ಪೇಮೆಂಟ್ ಭಾಳ ಅಂದ್ರೆ ಭಾಳ ಇದು ನೆನ್ಪಿಟ್ಕೊಳ್ಳೋ ಅಂಥದ್ದು ಪೇಮೆಂಟ್ ಇರ್ತದೆ. ಹಾಗಾಗಿ ಏನು ವಿಷಯ ಹೇಳಕ್ಕೆ ಹೊಂಟಿದ್ನಿ ಅಂದ್ರೆ ಕೆಲವೊಂದು ಈಗ ಅಂದ್ರೆ ಕೆಲವೊಂದು ಪ್ರಶ್ನೆ ಕೇಳಿರಲಿಲ್ಲ, ಅದಕ್ಕೆಲ್ಲ ಸ್ವಲ್ಪ ಉತ್ತರ ಕೊಡೋಣ, ಕ್ಲಿಯರ್ ಮಾಡೋಣ ಅಂತೇಳಿ ಮಾಡಾಕತ್ತೀನಿ ಅಷ್ಟೇ. ಎಲ್ಲರೂ ನಿಮ್ಮದು ತಿಂಗಳ ಪೇಮೆಂಟ್ ಎಲ್ಲ ಎಷ್ಟು ಬರ್ತಾ ಹಾಗೆಲ್ಲ ಹೆಂಗೆ ಕಮೆಂಟ್ ಕೇಳಿರ್ತೀರಲ್ಲ. ತಿಂಗಳ ಪೇಮೆಂಟು ಅಷ್ಟೇ ಬರುತ್ತೆ ರೀ. ನಿಮ್ಗೆ ಅಲ್ಲಿ 1-2 ವಿಡಿಯೋ ಮಾಡಿದ್ನಿ ಅಂದರೆ ಸೇಮ್ ಟು ಸೇಮ್ ಅಷ್ಟೇ ಬರುತ್ತೆ ನನ್ನ ಪೇಮೆಂಟ್. ಅದಕ್ಕಿಂತ ಹೆಚ್ಚಿಗೆ ಅಂತೂ ಪೇಮೆಂಟ್ ತೊಗೊಂಡಿಲ್ಲ ನಾ. ಇದು ಹೇಳ್ಬೇಕಂದ್ರೆ ಇದು ಹೆವಿ ಪೇಮೆಂಟ್ ಅಂದ್ರೆ ಜಾಸ್ತಿ ಹೈಯೆಸ್ಟ್ ಪೇಮೆಂಟ್ ಅಂದ್ರೆ 10 ತಿಂಗಳು ಆಯ್ತದೆ ನಾನು ಕರೆಕ್ಟಾಗಿ ಯೂಟ್ಯೂಬ್ ಪೇಮೆಂಟ್ ತೊಗೊಳಗತ್ತಿ. ಯೂಟ್ಯೂಬ್ ಚಾನಲ್ ಮಾಡಿ 1 ವರ್ಷ ಆಗೈತಿ. 2 ತಿಂಗಳು ಮೊನೋ ಆಗಕ್ಕೆ ಹೋಯ್ತು, ಟೈಮ್ ತೊಗೊಂಡು ಪ್ರೊಸೀಜರ್ ಆಯ್ತು. ಈ ಏನು 10 ತಿಂಗಳ ಪೇಮೆಂಟ್ ತೊಗೊಂಡಿನಲ್ಲ ಇದು 10ನೇ ತಿಂಗಳ. ಖುಷಿ ಪಡೋ ವಿಚಾರ ಏನಂದ್ರೆ ಒಂದು ಡಿವಾಲ್ ತೊಗೊಂಡಾಳಕ್ಕೆ 10 ತಿಂಗಳ ಪೇಮೆಂಟ್. ಅದು ನಂಗೆ ಭಾಳ ಖುಷಿ ಆಗ್ತೈತಿ. ಅದಕ್ಕೆ ನಮ್ಮ ಮನ್ಯಾಗ ಕುಂತ ಏನು ಮಾಡ್ತೀವಿ, ಎಲ್ಲ ಗಂಡುಗಳು ಅನ್ನ ಸಹಜ ಎಲ್ಲರೂ ಏನು ಮಾಡ್ತೀವಿ ಅಂತೇಳಿ. ಅದು ನಾನು ಈ ಒಂದು ಜಾಬ್ ಹಿಡ್ಕೊಂಡು ನನಗೆ ಜವಾಬ್ದಾರಿನ ಎಲ್ಲರೂ ಸೇರೆ ತೊಗೊಂಡು ಹೆಂಗೆ ನಗ್ತಿದ್ರು ಗೊತ್ತ, ನಾನೇನೋ ಕೆಲಸ ಮಾಡ್ರಿ ನಿಮ್ಗೆ ಹೆಲ್ಪ್ ಆಗುತ್ತಂತೆ, ಏನದೊಂದು ಅವ್ರ ಮೇಲೆ ಕಾಳಜಿಗೆ ಏನೋ ಒಂದು ಸಹಾಯ ಆಗ್ಬೇಕಂತ ಒಂದು ಮಾತಂದ್ರೆ ಬಿದ್ದು ನಗ್ತಿದ್ರು. ನೀ ಕೆಲಸ ಮಾಡ್ತಿ, ನೀ ದುಡಿತಿ, ನೀ ಕೆಲಸ ಮಾಡ್ತಿ ಅಂತೇಳಿ ಇರೋ ಮಕ್ಕಳು ನೋಡ್ಕೊಂಡು ಹೋಗು ಅಂತೇಳಿ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ರು ಇವ್ರು ನನ್ನ. ಅಂದ್ರೆ ನನಗೆಲ್ಲ ಕಷ್ಟ ನೋಡ್ಕೊಂಡು ಅವಾಗ ಇವಾಗ ಏನಾರು ಒಂದು ಸ್ವಲ್ಪ ಬೇಜಾರು ಕೂತಾಗ ಹೇಳ್ತಿಲ್ಲ, ನನಗೊಂದೇನಾರು ಜಾಬ್ ಹಾಕ್ಸಿರಿ, ನಾನೊಂದೇನಾರು ಮಾಡ್ತೀನಿ ಅಂತಿಲ್ಲ. ನೀನು ಹೊರಗಡೆ ಹೋಗಿ ಮಕ್ಕಳು ಸಾಕಕ್ಕೆ ನಾನು ಬಂದು ಒಂದ್ಸಲ ಅಡುಗೆ ಮಾಡ್ತೀನಿ, ಮಕ್ಕಳು ನೋಡ್ಕೊಂಡು ಹೋಗಕ್ಕೆ, ಮತ್ತು ನೀ ಹೆಂಗೆ ಮಾಡ್ದೆ ಅಂತ ಈ ಥರ ಆಗಿ ಕಾಲು ಎಳ್ತಿದ್ದೆ ನಾನು. ಅದನ್ನ ಹಠ ತೊಟ್ಟು ಮನ್ಯಾಗ ಒಂದಿನ ತಲೆ ಓಡಿಸಿ ಮಾತಾಡ್ರಿ ಭಾಳ ಖುಷಿ ಆಗ್ತೈತಿ. ಆಮೇಲೆ ನೀವು ಹಂಗೆ ಕೂಡ ಎಲ್ಲರೂ ಇಷ್ಟಪಡ್ತೀರಿ. ಆಮೇಲೆ ಎಲ್ಲ ನನಗೆ ನಿಮ್ಮ ಕಮೆಂಟ್ಸ್ ನೋಡಿ ಭಾಳ ಖುಷಿ ಆಗ್ತಿತ್ತು. ನಮ್ಮ ಮನೆ ಓಪನಿಂಗ್ ನಾನು ಮನೆ ಓಪನಿಂಗ್ ಆಗಿ ರೀಸೆಂಟ್ ಈಗೇನು ಈ ತಿಂಗಳದಾಗ ಜನವರಿ 15-20 ಟೋಟಲಿ ರೀಸೆಂಟಾಗಿ ಒಂದು 15-20 ಕಮೆಂಟ್ ಹಾಕ್ತಿರ್ತಿರಲ್ಲ ಕೆಲವು ಮಂದಿ. ಯಾಕಂದ್ರೆ ಜಗತ್ತಿನಾಗ ಎಲ್ಲರೂ ಒಳ್ಳೆಯರು ಇರೋಂಗಿಲ್ಲ, 5 ಒಳ್ಳೆ ಸವ ಇರೋಂಗಿಲ್ಲ. ಕೆಟ್ಟದ್ದು ತೊಗೋಬೇಕು, ಒಳ್ಳೇದು ತೊಗೋಬೇಕು. ಕೆಟ್ಟದ್ದು ಏನಂದ್ರೆ ನಂಗೆ ಕಮೆಂಟ್ಸ್ ಒಳಗೆ ಭಾಳ ಇಷ್ಟ ಆಗಿತ್ತು ಅಂತಂದ್ರೆ ಅವರೊಬ್ಬರು ಅಕ್ಕ ದಾವಣಗೆರೆ ಅವರು ಅದಾರ, ನಿಮ್ಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 2-3 ಜನ ದೊಡ್ಡ ಕಮೆಂಟ್ ಅದಕ್ಕೆ ಎಷ್ಟು ಒಂದು ಏನೋ ಒಂದು ಬರಿಬೇಕಂದ್ರೆ ನಾವು ಅತ್ಯಂತ ಲೇಜಿ ಮಾಡ್ಕೊತಿರ್ತೀವಿ. ಅವರು ಒಂದೊಂದು ಪ್ಯಾರಾಗಟ್ಲೆ ಬರೋದು ಕಮೆಂಟ್ ಹಾಕ್ಯಾರ, ಅದು ನೋಡ್ರಿ ಭಾಳ ಖುಷಿ ಆಗ್ತೈತಿ. ಹಂಗೆ ಸುಮಾರು ಜನ ಏನ್ ಹಾಕ್ಯಾರ ಅನ್ನೋದು ಹೇಳೋ ಸ್ಥಿತಿ ಇರಲ್ರಿ ಅವ್ರಿಗೆ. ಸ್ಕ್ರೀನ್ಶಾಟ್ ಹಾಕ್ತೀವಿ ನೋಡ್ರಿ. ಆಮೇಲೆ ಇನ್ನೊಬ್ರು ಕಮೆಂಟ್ ಹಾಕಿರೋದಂತ ಆ ಕಮೆಂಟ್ ನೋಡೋ ನಿಜವಾಗಿ ಅಲ್ಲಿ ಹೋಗೇ ಬಂದಂಗೆ ಆಗ್ಬಿಟ್ಟೈತೆ ನನಗೆ. ಅಷ್ಟು ಖುಷಿ ಆಗೈತಿ. ಏನಂದ್ರೆ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ನಾನು ಬಿಗ್ ಬಾಸ್ಗೆ ಹೋಗಿದ್ದಂತೆ. ಶಿಲ್ಪ ಅವ್ರೆ, ಅದು ಬೆಳಗಿನ ಕನಸು ನಂಗೆ ಬಿದ್ದಿದ್ದು ನೀವು ಬಿಗ್ ಬಾಸ್ಗೆ ಹೋಗಿದ್ರಿ ಅಂತೇಳಿ. ಕನಸಲ್ಲಿ ಬಂದಿದ್ದಿಲ್ಲ ಅದು ಅವ್ರು ಮತ್ತೆ ಇನ್ನೊಬ್ರು ಅವ್ರು ಬೇರೆ ಮೊನ್ನೆ ಬ್ಲಾಗ್ ನೋಡಿ ಬೆಳಗ್ಗೆ ನೀವು ನಾನು ಕನಸಲ್ಲಿ ಬಂದಿದ್ದೀರಾ ಅಂತೇಳಿ ಹಾಕಿದ್ದೆ. ಒಬ್ರು ಸಿಸ್ಟರ್ಗೆ ಕನಸು ಬಂದಿದ್ದಂತ್ರಿ. ಒಬ್ರು ಅವ್ರಂತೂ ನೀವು ಬಿಗ್ ಬಾಸ್ಗೆ ನನ್ನ ಕನಸಾಗ ಅದು ಬೆಳಗಿನ ಮುಂಜಾನೆ ಬೆಳೆ ಕನ್ಸಾಕವ್ರಿ, ನೀವು ನಿಜವಾಗೂ ಬಿಗ್ ಬಾಸ್ಗೆ ಹೋಗಿದ್ದೆ ನನ್ನ ಕನಸಾಗ. ಭಾಳ ಖುಷಿ ಆಯ್ತು ಅಂತೇಳಿ ಹಿಂಗೆಲ್ಲ ದೊಡ್ಡ ಕಮೆಂಟ್ ಹಾಕಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಂಗೆ ಕಮೆಂಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರಲ್ಲ, ಭಾಳ ಖುಷಿ ಆಗುತ್ತೆ. ಆಮೇಲೆ ಏನಂದ್ರೆ ಸ್ನೇಹಿತರೆ, ಒಂದು 15 ದಿನ ಆತೇನ್ರಿ ಒಬ್ರು ಬ್ರದರ್ ಕಮೆಂಟ್ ಹಾಕತ್ತೆ ನನಗೆ, ಸಂಗಪ್ಪ ಉಳ್ಳಾಗಡ್ಡಿ ಅನ್ನೋರು ID ಐತ್ರಿ. ಅಣ್ಣ ನಂಬರ್ ಕೊಡ್ರಿ ಅಂತೇಳಿ. ನಿಜ ಹೇಳ್ತೀನಿ ರೀ, ಮೋಸ್ಟ್ಲಿ ನಾವು ಯಾರು ಕೊಡೋದು ಕಡಿಮೆ. ನಾನು ಹತ್ತತ್ರ 2-3 ತಿಂಗಳು ನಂಬರ್ ಕೊಟ್ಟಿದ್ದೆ. ಅದರಿಂದ ಒಂದು 10% 20% ಅಂದ್ರೆ ಸುಮ್ಮನೆ ಏನೋ ಖುಷಿಗೆ ಹಿಂಗೆ ಹಚ್ಚಿ ಮಾತಾಡೋರು ಆದ್ರೆ, ಮಿಕ್ಕಿದ ಆಲ್ಮೋಸ್ಟ್ ಬರೀ ಮಿಸ್ಯೂಸ್ ಮಾಡ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಈ ಥರ ಭಾಳ ಮಿಸ್ಯೂಸ್ ಅಂತ ಮಾಡ್ಕೊಳತ್ತಿದ್ರು ನಂಬರು. ಪದೇ ಕಾಲ್ ಮಾಡೋದು, ಏನು ವಿಷಯನೇ ಇಲ್ಲ ಅನ್ಸ್ಕೊಂಡು ಕಾಲ್ ಮಾಡೋದು, ನಂಗೆ ಬರೀ ಫೋನ್ ರಿಸೀವ್ ಮಾಡೋದು ಒಂದು ಕೆಲಸ ಹಿಂಗಾಗಿರೋದು. ಅವಾಗ ಗೊತ್ತಾಗಲ್ಲಲ್ರಿ, ಎಲ್ಲೋ ಮಾತಾಡ್ತಿರ್ತಾರೆ, ಯಾರು ಎದಕ್ಕೆ ಮಾತಾಡ್ತಾರೆ, ಏನು ಆ ಥರ ಗೊತ್ತಾಗಲ್ಲ. ಹಿಂಗೆ ಏನಾದರೂ ಆಗ್ತಿರ್ತಾವ ಅಂತೇಳಿ ಅದು ಜಾಸ್ತಿನೇ ಆಯ್ತು ರೀ. ನಂಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಯ್ತು. ಹಾಗಾಗಿ ಇವರು ಬೇಡ ಅಂತೇಳಿ ನಂಬರ್ ತೆಗೆದ್ಬಿಟ್ರು. ಅದಕ್ಕೆ ಬ್ರದರ್ ನಿಮ್ಗೆ ಹೇಳಕತ್ತೀನಿ, ನಂದೇನು ಚಾನಲ್ ಶಿಲ್ಪಾಶ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲಾಗ್ಸ್ ಐತೆ, ಇದೇ ಚಾನಲ್ ನೇಮ್ನ ಇನ್ಸ್ಟಾಗ್ರಾಮ್ನಾಗ ಹಾಕ್ರಿ. ಅದ ನಂದು ID. ಅಲ್ಲಿ ಇನ್ಸ್ಟಾಗ್ರಾಮ್ನಾಗ ಫೋನ್ ಮಾಡಿರಿ, ಕಾಲ್ ಮಾಡಿರಿ, ಮಾತಾಡ್ರಿ, ಇದನ್ನ ಪಾಪ ನಿಮ್ಗೆ ಇದುವರೆಗೆ ದಿನ ಹಾಕ್ತಾರೆ, ದಿನ ಲಾಗ್ನಾಗ ಬಂದು ಕಮೆಂಟ್ ಹಾಕ್ತಾರೆ ಅದನ್ನು. ಹಾಗಾಗಿ ಇದೊಂದು ಹೇಳೋದಿತ್ರಿ. ಇನ್ನೊಬ್ರು ಜ್ಯೋತಿಷ್ ಇಷ್ಟ ಅಂತಂದ್ರೆ ಅವರು ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರ, ನಾನು ನೋಡಿದೆ ಆ ಕಮೆಂಟ್. ಬ್ರಹ್ಮಲಿಂಗೇಶ್ವರ ದೇವ್ರ ಫೋಟೋ ಇದೆ ನಿಮ್ಮ ಮನೇಲಿ, ಅಂಗಡಿ ಹೆಸರು ಅದೇ ಇದ್ದಿಲ್ಲ ಯಾಕಂತೇಳಿ. ನಾವು ಅವ್ರ ಭಕ್ತರಿ ಭಾಳ ಫೇಮಸ್ ದೇವ್ರು ಅದು ನಮಗೆ. ನಂಗೆ ಭಾಳ ಇಷ್ಟ ಆಗುತ್ತೆ ದೇವರು. ನಮ್ಮ ಮನೆದು ಒಣಕೇರಿ ಮೇಲೆ. ಬಟ್ ಜಾಸ್ತಿ ಇಲ್ಲಿ ನಾವು ಬಿಸ್ನೆಸ್ ಇದಾದ್ಮೇಲೆ
ಆ ದೇವ್ರು ನಡ್ಕೊಂತೀವಿ ಅಂದ್ರೆ ಬಂದಿವ್ರಿ ನಾವು ಬಿಸ್ನೆಸ್ ಹೊಲ್ದಿದ್ದು ಆ ದೇವ್ರ ಕೃಪೆಯಿಂದ ಹಾಗಾಗಿ ಅಂಗಡಿ ಹೆಸರು ಅದನ್ನ ದೇವ್ರದ ಇಟ್ಟಿವ್ರಿ ಅದ ದೇವ್ರಿಗೆ ಆ ದೇವ್ರಿಗೆ ನಡ್ಕೋತೀವಿ ಸದ್ಯ ನಾವು ಹಾಗಾಗಿ ಆ ದೇವ್ರ ಅವರು ರೀಸೆಂಟಾಗಿ ದಿನ ಕಾಮೆಂಟ್ ಆಗತ್ತೆ ತಿಂಗಳ ಕಾಮೆಂಟ್ ಬರತ್ತೋ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕಾಮೆಂಟಿಗೆ ಈಗ ಪೇಮೆಂಟ್ ಎಷ್ಟು ಬಂತೇನು ಅಂತ ಹೇಳಿಬಿಡೋದು ಇದು ಪೇಮೆಂಟು ಈ ಸರಿ ಎಷ್ಟು ಬಂದೈತೆ ಅಂತೇಳಿ ಎಲ್ಲರೂ ಅನ್ನಕ್ಕಾಗಿರ್ತಿದ್ರು ಬೈಕ್ ಹೋಗ್ಬೇಡ್ರಿ ಏನು ಎಳಿತೀರಿ ಅಂತೇಳಿ ಇವೆಲ್ಲ ಮತ್ತೆ ಸುಮ್ಮನೆ ಖಾಲಿ ಎಳಿಲಿಲ್ರಿ ನಾನು ವಿಷಯ ಇದ್ವೆಲ್ಲ ಮಾತಾಡೋದು ಹಾಗಾಗಿ ಹೇಳ್ಬೇಕೈತೆ ಹೇಳಿದೆ ಈ ಸರಿ ಪೇಮೆಂಟ್ ಬಂದ್ರು ರೀ ನಮ್ಮದು ಹೈಯೆಸ್ಟ್ ಪೇಮೆಂಟ್ ಅಂತೇಳಿ ಈ ಸದ್ಯಕ್ಕೆ ಬಂಗಾರ ರೇಟ್ ಹೆಂಗೈತಿ ಎಲ್ರಿಗೂ ಗೊತ್ತಾಗಿರತ್ತ ಅದ್ರ ಮೇಲೆ ಹೇಳ್ಬಿಡ್ತೀನಿ ಅರ್ಧ ತೊಲಿ ಬಂಗಾರ ತೊಗೊಳೋ ಅಷ್ಟು ದುಡ್ಡಂತೂ ಬಂದೈತಿ ಈ ತಿಂಗಳಂತ ಆಗೈತಿ ಅರ್ಧದಲ್ಲಿ ಮಗ ಈಗಿಂದಷ್ಟು ಗೊತ್ತಾಯ್ತಲ್ಲ ನಿಮ್ಗೆ ಈಗಿಂದ ಕೇಳ್ಕೋರಿ ಅದನ್ನ ಯಾಕಂದ್ರೆ ಅಂಕಿ ಸಂಖ್ಯೆ ಹೇಳ್ಬಾರ್ದು ಬಂಗಾರ ಕೇಳ್ಬೋದಲ್ಲ ಅರ್ಧ ಆಗಿರ್ತದಲ್ಲ ಅರ್ಧದಲ್ಲಿ ಬಂಗಾರ ತೊಗೊಂಡಷ್ಟು ಯೂಟ್ಯೂಬ್ ಪೇಮೆಂಟ್ ನಮ್ಗೆ ಬಂದೈತ್ರಿ ಈ ತಿಂಗಳದ್ದು ಮಾತ್ರ ಅದಕ್ಕಿಂತ ಕೆಲವು ಹಳೆ ತಿಂಗಳದ್ದು ಬಂದವು ಕಡಿಮೆ ಬಂದವು ಈ ತಿಂಗಳ ನೀವು ಜಾಸ್ತಿ ಇತ್ತಲ್ಲ ಮನೆ ಓಪನಿಂಗು ಅದೇನಂತಾರೆ ಫಂಕ್ಷನ್ ಎಲ್ಲ ಇತ್ತಲ್ಲ ವಿಡಿಯೋ ಚೆನ್ನಾಗಿ ಓಡಿದ್ವಲ್ಲ ಹಾಗಾಗಿ ಹಿಂಗೆ ಎಲ್ಲ 500 ಬೆಳಗ್ಗೆ ಹೆಂಗೆ ಬರೋದಿಲ್ಲ ಈಗ ತೆಗೆಸ್ಕೊಂಡ್ಬಂದೆ ಹಾಡು ಕೆಲಸ ಐತ್ರಲ್ಲ ಯೂಟ್ಯೂಬ್ನಿಂದು ಸಾಲ ಭಾಳ ಏನ್ ಗೊತ್ತ್ರಿ ಏನು ಮಾಡ್ತೀನಿ ಏನೂ ಇಲ್ಲ ಅದು ಸಾಲ ಹರಿರು ಏನು ಗೊತ್ತ್ರಿ ನನಗೂ ಇದೊಂದು ಹೆಮ್ಮೆ ಐತೆ ನೋಡ್ರಿ ಮನಿ ಮಾಡ್ಕೊಂಡಿರೋದು ಸಾಲ ಐತಿ ನನ್ನ ಕೈಲಿ ಆದಷ್ಟು ಅಳಿಲ್ ಸೇವ್ ಮಾಡೋಣ ಒಂದು ಸಹಾಯ ಆಗೋಣ ಅಂತೇಳಿ ದುಡ್ಡು ಕೊಟ್ಟಿನಿ ನಂದು ಐತಿ ಅದ್ರಾಗ ನೀವು ಹೇಳ್ರಿ ಕೊಬ್ಬೇಕಂತ ನಂದು ಪಾಲೆ ಐತಿಲ್ರಿ ಅದ್ರೊಳಗೆ ಇಲ್ಲ ಸಾಲ ಆದ್ರೆ ಇಬ್ಬರಿಗೆ ಇರುತ್ತಾ ಗಳಿಕೆ ಆದ್ರೆ ಇಬ್ಬರಿಗೆ ಇರುತ್ತಾ ನೋವು ಆದ್ರೆ ಇಬ್ಬರಿಗೆ ಇರುತ್ತಾ ಸುಖ ಆದ್ರೆ ಇಬ್ಬರಿಗೆ ಇರುತ್ತಾ ಆಮೇಲೆ ಈ ಪೇಮೆಂಟ್ ನೋಡಿ ಒಂದಿಷ್ಟು ಜನ ಉರ್ಕೊಂತಿರ್ತಾವು ನೋಡ್ತಿರ್ತಾವು ಹಿತಶತ್ರುಗಳು ಅಂತ ಇರ್ತಾರಲ್ರಿ ಅವ್ರಿಗೆ ಭಾಳ ಕಷ್ಟಪಡ್ತೀವಿ ಬಿಡವ ನೀ ಅಂತಾರ ಅದು ಮಾಡೋರಿಗೆ ಗೊತ್ತಿರ್ತೈತೆ ಅದಾಯ್ತು ಇನ್ನೊಂದಿಷ್ಟು ಇರ್ತಾವ್ರಿ ಅವೆಲ್ಲ ಅಷ್ಟು ದುಡಿತಾ ಹಂಗ ಹಿಂಗ ಏನೇ ನನಗೂ ಅಂಗಡಿಯಾಗ ಈಗ ನಾವಾಗ ಅಂಗಡಿ ಒಂದ್ ಸ್ವಲ್ಪ ಹೆಚ್ಚು ಕಡೆ ಲೇಟ್ ತೆಗಿತಿರ್ಬೇಕಾರ ಬರ್ತಾರಲ್ಲ ನಿನಗೇನು ಈಗ ರಗಡ್ ರೊಕ್ಕ ಬರ್ತೈತಿ ಅಂತ ಅಂತಿರ್ತಾವು ತಿಳುವಳಿಕೆ ಅದ್ರಾಗ ಮಾತಾಡ್ತಾ ಹೇಳಿ ಆಯ್ತು ಸ್ನೇಹಿತರೆ ಭಾಳ ಖುಷಿ ಆಗ್ತೈತೆ ಇಷ್ಟು ದೊಡ್ಡ ಅಮೌಂಟ್ ದುಡ್ದೀನಿ ಅಂತೇಳಿ ಫಸ್ಟ್ ಟೈಮ್ ನಮ್ಮ 10ನೇ ತಿಂಗಳ ಪೇಮೆಂಟ್ ಫಸ್ಟ್ ಟೈಮ್ 10 ತಿಂಗಳಿಗೆ ಬಂದೈತೆ ನೋಡ್ರಿ ನಾನು ದುಡಿಯಂಗಿಲ್ಲ ತಂಗಿ ಫಸ್ಟ್ ಟೈಮ್ ನನ್ನ ಜೀವನದಾಗ 8 ವರ್ಷದಾಗ ನನಗೆ ಕೊಡ್ತಿಲ್ಲ ಕೊಡಕೇನೈತ್ರಿ ATM ಮತ್ತು ಕಾರ್ಡ್ ಕೊಟ್ಕಶ ನಾನು ತೊಗೊಂಡು ಬಂದೀನಿ ಸುಮ್ಮನೆ ಹಂಗ ಅನ್ನಿ ಕೊಡ್ತಾಳೆ ಯಾಕಂದ್ರೆ ಹರ್ಕತ್ ಭಾಳ ಅದಾವ್ರಿ ಹಂಗಾಗಿ ಹರ್ಕತ್ತಕ್ಕೆ ಒಂದು ದೇವ್ರು ನಮ್ಗೆ ಒಳ್ಳೆ ಇಷ್ಟ ಆದ್ರೆ ಕೊಟ್ಟ ಭಾಳ ಕಾಶಿದೆ ರೀ ಮೊನ್ನೆ ಒಂದು ವಾರ ಮೂಡ್ ಅಪ್ಸೆಟ್ ಆಗಿ ಹೀಗೆಲ್ಲ ಆಗಿತ್ತು ಅದೆಲ್ಲ ಸರಿ ಮಾಡ್ಕೊಂಡು ಕಷ್ಟಪಟ್ಟಿದ್ದು ಸರಿ ಆಯ್ತು ರೀ ಸರಿಯಾಗಿ ಬಂತು ನೀವೆಲ್ಲ ಹೇಳ್ತಿದ್ರಿ ಒಳ್ಳೇದಾಗತ್ತೆ ಅಂತೇಳಿ ಹಾಗಾಗಿ ಶ್ರಮಪಟ್ಟ ದುಡ್ಡು ಯಾವತ್ತೂ ಕಳೆಯಂಗಿಲ್ಲ ರೀ ಅದು ಹೆಂಗಿದ್ರು ಬರ್ತೈತಿ ನಿಯತ್ತಾಗಿತ್ತಂದ್ರೆ ಅದಕ್ಕೆ ಅದು ನಮ್ಗೆ ಈ ಥರ ಕರುಣೇಶ್ವರ ಅನ್ಕೋತೀನಿ ಸರಿ ಲಾಗ್ ಲೆಂದಿ ಆಯ್ತು ಮುಗಿಸೋಣ ಇಲ್ಲಿಗೆ ಮುನಗಲ್ಲಿ ನೀರಾಗ ಆಟ ಆಡಕ್ ಬಿಟ್ಟಿದ್ರಿ ಇಲ್ಲ ನೀವು ಒಂಚೂರು ಇಷ್ಟು ಮಾತಾಡ್ಸ್ಕೊಡ್ತಿದ್ದಿಲ್ಲ ಅವ್ರಿಗೆ ಈಗ ಲಾಗ್ನಾಗ ಒಂದು ಬಕೆಟ್ನಾಗ ನೀರು ಹಾಕೊಂಡು ಇಬ್ಬರು ಆಟ ಆಡಕ್ಕೆ ನೀರು ಹಾಕಿ ಒಂದು ಜಗ್ ಕೊಟ್ಟಿದ್ರು ಆಟ ಆಡ್ಕೊಂಡು ನಿಂತಾರೆ ಇಲ್ಲ ಅಂತಂದ್ರೆ ಆಟ ಬಂದು ನಿಮ್ಗೆ ಗೊತ್ತೈತಲ್ಲ ಮಾತಾಡ್ತಿರ್ತಾರೆ ಡಿಸ್ಟರ್ಬೆನ್ಸ್ ಆಗ್ತೈತೆ ಅಂತ ಹೇಳಿ ಆಮೇಲೆ ನಾನು ಭಾಳ ಫಾಸ್ಟ್ ಮಾತಾಡ್ತೇನೆ ರೀ ಮೊದಲಿಂದ ನೋಡಿದವ್ರಿಗೆ ಗೊತ್ತಾಗಿರ್ತೈತಿ ಏನಾದ್ರು ಮಿಸ್ಟೇಕ್ ಇಲ್ಲ ಸಾರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಉರ್ಕೊಳ್ತಾಯಿರಿ ಏನು ಮಾಡೋಕ್ಕಾಗಂಗಿಲ್ಲ ಜಗತ್ತಿನಲ್ಲಿ ಹೊಟ್ಟೆ ಕಿಚ್ಚಿಗಿಂತ ದೊಡ್ಡ ಇದು ಮತ್ತೊಂದಿಲ್ಲ ಅಂತಾರೆ ಹೊಟ್ಟೆ ಕಿಚ್ಚಿಗಿಂತ ದೊಡ್ಡ ಶತ್ರು ಮತ್ತೊಂದಿಲ್ಲ ಅಂತಾರೆ ಏನು ಮಾಡಕ್ಕೆ ಬರೋಂಗಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮುಂದಿನ ಲಾಗಲ್ಲಿ ಎಲ್ಲರೂ ಟಾಟಾ ಬಾಯ್ ಟೇಕ್ ಕೇರ್ ಸ್ನೇಹಿತರೆ ಬಾಯ್